ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೀಪಾವರಿ ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನಿಮ್ಗೆ ಈ ವಿಷಯ ಹೇಳಬೇಕು. ಯಾಕ್ರಿ ನಾನು ಖುಷಿಯಾಗಿ ಏನೋ ಹೇಳ್ಕೊಳಕ್ ಬಂದ್ರೆ ಕೋಪ ಮಾಡ್ಕೊಳ್ತಿದ್ದೀರಾ? ನೀವ್ ಏನ್ ಹೇಳ್ಬೇಕು ಅಂತ ಬಂದಿದ್ದೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಮ್ಮಂತ ಗಂಡಸ್ರು ಮನೆ ಆಚೆ ಕದ್ದು ಮುಚ್ಚಿ ಏನೇನ್ ನಡೆಸ್ತೀರಾ ಅಂತ ನಮ್ಮಂತ ಅಮಾಯಕ ಹೆಣ್ಮಕ್ಳು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನೇನ್ರಿ ಮಾಡ್ದೆ? ಇವತ್ತು ಆ ದಿಸನ್ ಜೊತೆ ಏನ್ ಮಾಡಿದ್ರಿ? ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಇದಕ್ಕ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು? ಇವತ್ತು ಈವೆಂಟ್ ಅಲ್ಲಿ ಅವ್ರ ಜೊತೆ ಹಸ್ಬೆಂಡು ಮತ್ತೆ ಅದನ್ನ ಕೇಳಿಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅವಳು ಏನ್ ಹೇಳಿದ್ರು ಹೂ ಅಂತ, ಏನ್ ಕೇಳಿದ್ರು ತಲೆ ಆಡ್ತೀರ. ಅವಳ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಿಮ್ಮಂತವ್ರಿಗೆ ನನ್ನಂತ ಹೆಂಡತಿ ಯಾಕೆ ಬೇಕು? ಹೋಗ ಅವಳೇ ಕಟ್ಕೊಳ್ಳಿ. ಸುಮ್ನಿರ್ತೀನಿ ಅಂತ ನೀವ್ ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಸಹಿಸ್ಕೊಂಡಿರಕ್ಕಾಗಲ್ಲ. ನನ್ನ ತಾಳ್ಮೆಗೆ ಒಂದು ಮಿತಿ ಅನ್ನೋದಿರುತ್ತೆ. ಮಾತೆತ್ತಿದ್ರೆ ಆ ದಿಶಾ ಜೊತೆ ಪೇರ್ ಮಾಡ್ತಾ ಇರ್ತೀರ. ನಾನು ಏನ್ ಯಾವಾಗ್ಲೂ ಕೇಳ್ತಾ ಇರ್ತೀರ ನನ್ಗೂ ಅವ್ರಿಗೂ ಏನಾದ್ರು ಸಂಬಂಧ ಇದೆಯಾ ಅನ್ನೋ ತರ. ಒಂದ್ ಫ್ಯಾಷನ್ ಕಂಪ್ನಿ ಅಂದ್ಮೇಲೆ ಅಲ್ಲಿರೋ ಜೊತೆ ಕ್ಲೋಸ್ ಆಗಿ ಇರ್ಬೇಕಾಗತ್ತೆ. ಅದ್ ಮಾತಾಡಿದ್ರೆ ನಿಮ್ಗೆ ಯಾರೋ ತಪ್ಪಾಗಿ ಬಂದು ಹೇಳಿದ್ರೆ ಅದಕ್ಕೆ ನಾನು ಏನ್ ಮಾಡ್ಲಿ? ನಿಮ್ಮ ಆಫೀಸಲ್ಲಿ ಅವಳು ಒಬ್ಳೆ ಹುಡುಗಿನ ಇರೋದು, ಇನ್ನು ಹುಡುಗಿಯರು ಇದಾರೆ ತಾನೆ. ಅವ್ರು ಎಲ್ಲರೂ ಬಿಟ್ಬಿಟ್ಟು ಇವ್ರ ಜೊತೆ ಮಾತ್ರ ಯಾಕೆ ಕ್ಲೋಸ್ ಆಗಿದ್ದೀರಾ? ಹೌದು, ದಿಶಾ ಅವ್ರು ನಂಗೆ ತುಂಬಾ ಕ್ಲೋಸ್. ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದೀನಿ. ಅವ್ರು ನನ್ನ ಲೈಫ್ ತುಂಬಾ ಇಂಪಾರ್ಟೆಂಟ್. ಈಗ ಸಮಾಧಾನನಾ? ಇವತ್ತಲ್ಲ ನಾಳೆ ಸರಿ ಹೋಗ್ತೀರಾ ಅಂತ ಸುಮ್ಮನಿದ್ದೆ ಇಷ್ಟ ದಿನ. ಆದ್ರೆ ದಿನೇ ದಿನ ದಿಶಾ ಅವ್ರ ಮೇಲೆ ಅನುಮಾನ ನಿಮ್ಗೆ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಅವ್ರ ಜೊತೆ ಮಾತಾಡಿದ್ರು ತಪ್ಪು, ಕೂದ್ರು ತಪ್ಪು, ನಿಂತ್ರು ತಪ್ಪು, ಏನ್ ಮಾಡಿದ್ರು ತಪ್ಪು. ಅವರು ಮಾಡೆಲ್, ಅವ್ರ ಜೊತೆ ಇಂಟ್ರಾಕ್ಷನ್ ಇರ್ಬೇಕಾಗತ್ತೆ. ನೀವ್ ಹೀಗೆ ಹೇಳ್ತೀರಾ ಅಂತ ನಮ್ ಕಂಪ್ನಿ ಅವ್ರನ್ನ ಕಳ್ಕೊಳಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾರೋ ಏನೋ ಹೇಳಿದ್ರು ಅಂತ ನೀವು ನಿಮ್ಮ ಅಣ್ಣನ ತರನೇ ಆಡ್ತಿರಲ್ಲ. ಎಲ್ಲ ಒಂದೇ ಒಪ್ಪಿದವ್ರಲ್ಲ. ಬರೀ ಇನ್ನೊಬ್ರ ಮೇಲೆ ಅನುಮಾನ ಪಡೋದೇ ಆಗೋಯ್ತು ನಿಮ್ ಜೀವನ. ದಿನ ಬರೀ ನಿಮ್ಮ ಅಣ್ಣ ಸರಿ ಇಲ್ಲ ಅನ್ಕೊಂಡಿದ್ದು, ನೀವು ಸರಿ. ಯಾರೋ ಏನೋ ಹೇಳಿದ್ರು ಅಂತ ನೀವು ನಿಮ್ಮ ಅಣ್ಣನ ತರನೇ ಆಡ್ತಿರಲ್ಲ. ಎಲ್ಲ ಒಂದೇ ವಂಶದವ್ರಲ್ವಾ. ಬರೀ ಇನ್ನೊಬ್ರ ಮೇಲೆ ಅನುಮಾನ ಪಡೋದೇ ಆಗೋಯ್ತು ನಿಮ್ ಜೀವನ. ಇಷ್ಟು ದಿನ ಬರೀ ನಿಮ್ಮ ಅಣ್ಣ ಸರಿ ಇಲ್ಲ ಅನ್ಕೊಂಡಿದ್ದೆ, ನೀವು ಸರಿ. ಮಗಳೇ, ಅಯ್ಯೋ ಕಂದ, ಯಾವಾಗ ಬಂದೆ? ಹಳೇಂದ್ರಲ್ಲಿ? ಅವ್ರು ಬಂದಿಲ್ಲ ಅಮ್ಮ. ಸರಿ, ನೀನ್ ಎಷ್ಟು ಗಂಟೆಗೆ ಬಂದೆ? 4 ಗಂಟೆಗೆ ಬಂದೆ. ನೀವು ಮಲ್ಗಿರ್ತೀರಾ ಅಂತ ಇಲ್ಲೇ ಕೂತ್ಕೊಂಡೆ. ಎಂತ ಪೆದ್ದಿನಮ್ಮ ನೀನು. ಅಲ್ಲ, ಬರುವಾಗ ಒಂದು ಫೋನ್ ಮಾಡ್ಬಿಟ್ಟು ಬರ್ಬಾರ್ದಾ? ಇಲ್ಲ ಬಾಗ್ಲು ತಟ್ಟಬಾರ್ದಾ ನೀನು ಬಂದು? ಅಮ್ಮ, ಫೋನ್ ಆಫ್ ಆಗಿತ್ತು, ನಾನು ನೋಡ್ಕೊಂಡಿರ್ಲಿಲ್ಲ. ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ಯಾ. ದೀಪ ಮಗಳೇ, ಆರಾಮಾಗಿದೀಯಾ? ಅಮ್ಮ, ನನ್ಗೇನಾಗಿದೆ? ಆರಾಮಾಗೇ ಇದ್ದೀನಿ. ಸರಿ, ಬಾ ಒಳಗಡೆ ಬಾ. ರೀ ರೀ, ನರಸಿಂಹ, ಅಂಬುಜಾ, ಏನದ್ಕೆ? ನೋಡಿ ಯಾರು ಬಂದಿದ್ದಾರೆ. ಮಗ ಒಬ್ಳೆ ಬಂದ? ಎಲ್ಲ ಪಾಳಿ ಅಂದ್ರು. ಅವ್ರಿಗೆ ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ಅವ್ರು ಬರಲಿಲ್ಲ. ನಿಮ್ಮನ್ನೆಲ್ಲ ನೋಡಬೇಕು ಅನಿಸ್ತು, ಅದಕ್ಕೆ ನಾನು ಹೊರಟು ಬಂದೆ. ಹಬ್ಬ ಬೇರೆ ಅಲ್ವಾ? ನೀ ಬಂದಿದ್ದು ಒಳ್ಳೇದಾಯ್ತು. ಮತ್ತೆ ನಾನು ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏನ್ ಹೇಳ್ತಿದ್ಯಾ ಪೊಲೀಸಪ್ಪ? ಯಾವಾಗ ನೋಡೋ ಟೈಮ್ ಬರುತ್ತೋ ಅಂತ ಅನ್ಕೊಂಡಿದ್ದೆ. ಅಲ್ಲೇ ದೀಪ, ತಲೆ ಮೇಲೆ ತಲೆ ಬಿದ್ರು ನಿಮ್ ಯಜಮಾನ್ರು ನಿನ್ ಜೊತೆನೆ ಬರ್ತಿದ್ರಲ್ವಾ? ಈ ಸಲ ಒಬ್ಳೆ ಬ್ಯಾಗ್ ಹಿಡ್ಕೊಂಡ್ ಬಂದಿದ್ಯಾ? ಯಾಕೋ ಅನುಮಾನ ಬರ್ತಿದೆ ಕಣೆ. ಅನುಮಾನ? ಹ್ಞೂ ಅಣ್ಣ, ಇವಳೇನಾದ್ರೂ ಗಂಡನ ಮನೇಲಿ ಜಗಳ ಆಡ್ಕೊಂಡು ಹೇಳ್ದೆ ಕೇಳ್ದೆ ಬಂದ್ಬಿಟ್ಲ ಅಂತ. ನನ್ನ ಮಗಳ ಬಗ್ಗೆ ಏನೇನೋ ಮಾತಾಡ್ಬೇಡ ಪೂಜಾ. ಇನ್ಮೇಲೆ ನಿನಗೆ ಬೈಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನಿನ್ ಚಿಲ್ಲರೆ ಬುದ್ಧಿ ಬಿಡದೇ ಇಲ್ಲ ಅಂತ್ಯ.
ನನ್ನ ಮಗಳು ಯಾಕೆ ಮನೆ ಬಿಟ್ಟು ಬರ್ತಾಳೆ? ಕಷ್ಟನೋ ಸುಖನೋ ಮಗ ಅನ್ಸರ್ಸ್ಕೊಂಡು ಹೋಗು ಅಂತ ನಾನೇ ಹೇಳ್ಬಿಟ್ಟು ಬಂದಿದ್ದೀನಿ. ಸರಿಯಾಗಿ ಹೇಳ್ದೆ ಪೊಲೀಸಪ್ಪ. ನಾನು ಎಲ್ಲೇ ಇದ್ರು ನಿನ್ನ ಹೆಸರನ್ನ ಉಳಿಸ್ತೀನಿ ಹೊರತು ಅದನ್ನ ಹಾಳು ಮಾಡಲ್ಲ. ನಿನ್ನ ಬಗ್ಗೆ ನನಗೆ ಯೋಚನೆ ಇಲ್ಲ ಮಗಳೇ. ನೀನು ಎಲ್ಲಿದ್ರೂ ಜಯಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಯೋಚನೆ ಇರೋದು ನರಸಿಂಹನ ಬಗ್ಗೆ ಮಾತ್ರ. ಒಂದು ವೇಳೆ ನಾನು ಹೋದ್ಮೇಲೆ ಇವನ್ ಕತೆ ಏನು ಅಂತ ನೆನ್ಸ್ಕೊಂಡ್ರೆ ಕರಳು ಕಿವುಚ್ದಾಗತ್ತೆ. ಇದ್ದೊಬ್ಬ ಮಗನ್ನ ಸಂಭಾಳಿಸದೇ ಇರೋನು ಯಾವ ಸೀಮೆ ಅಪ್ಪ ಅಂತ ಊರಲ್ಲಿರೋರೆಲ್ಲ ಆಡ್ಕೋಬಾರ್ದಲ್ವ? ನಾನು ಹೋಗೋದ್ರೊಳಗೆ ಇವನ್ ಜೀವನ ಸೆಟ್ಲ್ ಮಾಡೇ ಹೋಗ್ತೀನಿ. ಅಪ್ಪ ಯಾಕೆ ಹೀಗೆ ಮಾತಾಡ್ತೀರಾ? ನಾನು ನಿಮಗೆ ಹೇಳಿದ್ನಲ್ಲ, ಇವತ್ತು ರಾತ್ರಿ ಕೆಲ್ಸಕ್ಕೆ ಕರೀತಾರೆ. ನಾನು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಕೆಲಸ ಮಾಡ್ತೀನಿ. ಹಾಗೆ ಮತ್ತೆ ಕೆಲ್ಸಕ್ಕೆ ಕರೀತಾರೆ. ಇಷ್ಟು ದಿನ ನೀವು ನಮ್ಮೆಲ್ರಿಗೋಸ್ಕರ ಕಷ್ಟಪಟ್ಟಿದ್ದೀರಾ. ಇನ್ಮೇಲೆ ನಾನು ದುಡಿದು ಚೆನ್ನಾಗಿ ನೋಡ್ಕೋತೀನಿ. ಯಾವುದು ನಮ್ಮ ಕೈಯಲ್ಲಿಲ್ಲ. ಯಾವಾಗ ಏನೇನಾಗಬೇಕೋ ಅವು ದೇವರೇ ನಿರ್ಧಾರ ಮಾಡ್ತಾರೆ. ಕೆಲವು ಸಲ ನಿರ್ಧಾರನ ನಾವೇ ತಗೋಬೇಕಾಗತ್ತೆ ಪೊಲೀಸಪ್ಪ. ಅದಕ್ಕೆ ದೇವ್ರನ್ನ ಹೊಣೆ ಮಾಡೋಕ್ಕಾಗಲ್ಲ. ಸರಿಯಾಗಿ ಹೇಳಿದೆ ಮಗಳೇ. ಕೆಲವು ಸಲ ನಮಗೋಸ್ಕರ ಅಲ್ಲದೆ ಇದ್ರು ನಮ್ಮನ್ನ ನಂಬಿದವ್ರಿಗೋಸ್ಕರ ಕೆಲವು ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ಸರಿ ಮಗಳೇ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಎಲ್ಲ ಒಟ್ಟಿಗೆ ತಿಂಡಿ ತಿನ್ನೋಣ. ಬಾರೆ. ಲೋ ನರಸಿಂಹ, ಬೆಂಗಳೂರಿಂದ ಕೆಂಪಸ್ ಹತ್ಕೊಂಡ್ ಬಂದು ಸುಸ್ತಾಗಿದ್ದಾಳ ಕಣೋ. ಅವಳು ಬ್ಯಾಗ್ ತಗೊಂಡೋಗಿ ಇಡೋ. ಇನ್ನೂ ಸ್ವಿಚ್ ಆಫ್ ಬರ್ತಿದೆ ಅಣ್ಣ. ಹೌದಾ? ಅಯ್ಯೋ, ಅವಳೆಲ್ಲೋ ಹೋಗಿದ್ದಾಳೆ ಅಂತ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇದೇನು ಹೊಸ್ದಾ? ಮನೆಯಿಂದ ಹೊರಗೋಗಿರೋಳಗೆ ಮನೆಗೆ ಬರೋದು ಗೊತ್ತಾಗಲ್ವಾ? ನಾವೆಲ್ಲ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ. ನೀನ್ ಹಿಂಗ್ ಕೇರ್ಲೆಸ್ ಆಗಿ ಮಾತಾಡ್ತೀಯ? ಸುಮ್ಮನೆ ನಿಂತ್ಕೋ. ಅಂಗಡಿಲಿ ಇರ್ಬೋದು, ಒಂದ್ಸರಿ ನೋಡ್ಕೊಂಡ್ ಬರ್ತೀನಿ. ನಾನು ಈಗ ತಾನೇ ನೋಡ್ಕೊಂಡು ಬಂದೆ. ದೀಪ ಅಲ್ಲಿಲ್ಲ, ಅಂಗಡಿ ಕ್ಲೋಸ್ ಆಗಿದೆ. ಅಂದ್ರೆ ದೀಪ ಇವತ್ತು ಅಂಗಡಿಗೆ ಹೋಗಿಲ್ವಾ? ಮತ್ತೆ ಹೋದ್ಲು? ಭಾವಾ, ದೇವಸ್ಥಾನಕ್ಕೆ ಹೋಗಿರ್ಬೋದು. ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯೋಣ, ಬರ್ಬೋದು. ನಾನು ಇನ್ನೊಂದ್ಸಲ ಮನೇಲಿದ್ದಾಳೆ ಅಂತ ಹುಡುಕ್ತೀನಿ. ಅವಳು ಮನೇಲಿಲ್ಲ. ನನ್ನ ಕ್ಷಮಿಸ್ಬಿಡು. ನೀ ಯಾಕೆ ಕ್ಷಮೆ ಕೇಳ್ತೀಯ ಪುಟ್ಟಿ? ಅವತ್ತು ಕುಡಿದು ಬಂದು ಗಲಾಟೆ ಮಾಡಿದ್ನ ಅಂತಾನೆ. ಸ್ವಲ್ಪ ಯೋಚನೆ ಮಾಡಿ ನಿನ್ನ ಸಪ್ರೇಟ್ ಆಗಿ ಮಾತಾಡಬೇಕಾಗಿತ್ತು. ಕೆಲವು ಸಲ ಕಂಡಿದ್ದು ನೋಡಿದ್ದು ನಿಜ ಆಗಲ್ಲ ಅಣ್ಣ. ನನ್ನ ಹಸ್ಬೆಂಡ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಪುಟಿ, ನೀನು ಅವ್ರನ್ನ ಬಿಟ್ಕೊಡು ಅಂತ ನಾನು ಹೇಳ್ತಿಲ್ಲ. ಆದರೆ ನಿನ್ನ ಹುಷಾರಲ್ಲಿ ನೀನು ಇರು ಅಂತ ಹೇಳ್ತಾ ಇದ್ದೀನಿ.